ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನೇನು ತಿಂತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ತಿಂತಾ ಇರೋದು ಮಂಗಳೂರು ಫೇಮಸ್ ಫುಡ್ ಮೊಳವೆ. ಆ್ಯಂಡ್ ನಾನು ರೀಸೆಂಟಾಗಿ ಶಿವಮೊಗ್ಗಕ್ಕೆ ಹೋಗಿದ್ದೆ. ನಮ್ಮ ಮಾಮಿ ನನಗೋಸ್ಕರ ಅಂತ ಮಾಡಿದರು. ಇದನ್ನು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಇದು ಶೆಲ್ಸು ಜಾಯಿಂಟ್ ಆಗಿರುತ್ತೆ. ಅದನ್ನು 2 ಪೀಸಸ್ ಆಗಿ ಕಟ್ ಮಾಡ್ತಾರೆ. ತುಂಬ ಗಟ್ಟಿ ಇರುತ್ತೆ ಆ್ಯಕ್ಚುಲಿ. ತುಂಬ ಸ್ಟ್ರೆಂತ್ ಆಗಿ ಓಪನ್ ಮಾಡಬೇಕು. ಆ್ಯಂಡ್ ಸಮ್ಟೈಮ್ಸ್ ಹಾಟ್ ವಾಟರ್ಗೆ ಹಾಕಿದಾಗಲೂ ಅದು ಓಪನ್ ಆಗುತ್ತೆ, ಬಟ್ ಸ್ಟಿಲ್ ಆ ಥರ ಕಟ್ ಮಾಡ್ತೀವಿ 2 ಪೀಸಸ್ ಆಗಿ. ಆ್ಯಂಡ್ ನಾನು ನನ್ನ ತಮ್ಮ ಈಗರ್ಲಿ ವೆಯ್ಟಿಂಗ್ ಯಾವಾಗ ತಿನ್ನೋದು ಅಂತ ಹೇಳಿಬಿಟ್ಟು. ಬಟ್ ಈ ಕ್ಲೀನಿಂಗ್ ಪ್ರೊಸೀಜರ್ ಸ್ವಲ್ಪ ಕಷ್ಟ ಇರುತ್ತೆ, ತುಂಬ ಸ್ಮೆಲ್ ಇರುತ್ತೆ ಆ್ಯಕ್ಚುಲಿ ಕ್ಲೀನ್ ಮಾಡಬೇಕಾದ್ರೆ. ಬಟ್ ಅದು ಓಪನ್ ಮಾಡಾದಮೇಲೆ ಅದನ್ನು ವಾಶ್ ಮಾಡೋ ಹಾಗಿಲ್ಲ, ಅದರಲ್ಲಿರೋ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ದೆನ್ ಬಾಣಲಿಗೆ ಆಯಿಲ್ ಹಾಕಿಬಿಟ್ಟು ಟೊಮೆಟೊನ ಫಸ್ಟ್ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅದು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಆ್ಯಡ್ ಮಾಡಬೇಕು. ಅದಕ್ಕೆ ಅರಿಶಿಣದ ಪುಡಿ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಚೆನ್ನಾಗಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ದೆನ್ ಕರಿಬೇವು ಹಾಕಬೇಕು ಸ್ವಲ್ಪ, ನಿಮಗೆ ಕ್ವಾಂಟಿಟಿ ಗೊತ್ತಿರೋ ಹಾಗೆ, ಓಕೆನಾ. ದೆನ್ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿನೇ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆ ಮೊಳವೆನ 2 ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು, ನಿಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಹೇಳ್ತಾರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಾತ್ರೆಗೆ ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಆ್ಯಂಡ್ ನಮ್ಮ ಮಾಮಿ ನಾನು ವೀಡಿಯೋ ಮಾಡ್ತಿರೋದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಸೊ ನಾನು ಸೈಡಿಗೆ ಹೋಗಿ ಮತ್ತೆ ಕಿಚನಿಗೆ ಬರೋಷ್ಟರೊಳಗೆ ಅವ್ರು ಆಲ್ರೆಡಿ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರು. ದೆನ್ ಇವಾಗ ಅವರು ಚಿಕನ್ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದಾರೆ. ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಹಿಯರ್ ಮೊಳವೆ ಇಸ್ ರೆಡಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ರೆಡಿ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಮೊಳವೆ. ನಾನಂತೂ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಮಂಗಳೂರಿಗೆ ಹೋದಾಗ ಯು ಕ್ಯಾನ್ ಟ್ರೈ, ಎಲ್ಲಾದರೂ ಟ್ರೈ ಮಾಡ್ಬೋದು. ಬಟ್ ಬ್ಯಾಂಗ್ಳೂರಲ್ಲೆಲ್ಲ ಇದು ಸಿಗೋದು ತುಂಬ ರೇರ್. ಆ್ಯಂಡ್ ನಾನೇ ತುಂಬ ರೇರ್ ಆಗಿ ತಿನ್ನೋದು ವರ್ಷಕ್ಕೊಂದ್ಸಲ. ಬಟ್ ದಿಸ್ ವಾಸ್ ಅಮೇಝಿಂಗ್. ನಾನು ಆಫ್ಟರ್ ಅ ಲಾಂಗ್ ಟೈಮ್ ಇದನ್ನ ತಿಂದಿದ್ದು. ಮತ್ತು ನೀವು ಕೂಡ ಟ್ರೈ ಮಾಡಿ ತಿನ್ನಿ. ನಾವಂತೂ ಎಲ್ಲರೂ ಫುಲ್ ಬ್ಯಾಟಿಂಗ್ ಮಾಡಿದ್ವಿ. ನಮ್ಮ ಮಮ್ಮಿ ರಿಯಾಕ್ಷನ್ ನೋಡ್ಬೋದು, ನಮ್ಮ ಮಾಮಿ ರಿಯಾಕ್ಷನ್ ನೋಡ್ಬೋದು, ಆ್ಯಂಡ್ ನಮ್ಮ ತಮ್ಮ. ಸೊ ಯಾರು ತಾನೇ ಅಷ್ಟು ಟೇಸ್ಟಿ ಫುಡ್ನ ಬಿಡೋಕ್ಕಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಮದರ್ಸ್ ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ನಾವು. ಸೊ ಎಲ್ಲ ತಾಯಂದಿರಿಗೂ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು. ಬಟ್ ವಿಡಿಯೋ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.